ಇವತ್ತು ನಮ್ಮ ಶಾಸಕರು ಏನೋ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನ ಗಮನಿಸಬೇಕಾಗಿದೆ. ಕೆಲವರು ಯಾವುದೋ ಒಂದು ನಮ್ಮ ಸುದ್ದಿವಾಹಿನಿಗಳವರು ಅವ್ರ ಜನಾಂಗದ ಬಗ್ಗೆ ಕೆಲಸ ಮಾಡಬೇಕಾದ್ರೆ ಜನಾಂಗದ ಬಗ್ಗೆ ಕೆಲಸ ಮಾಡಲಿ, ಸುದ್ದಿ ಕೆಲಸ ಮಾಡ್ಬೇಕಾದ್ರೆ ಸುದ್ದಿ ಬಗ್ಗೆ ಕೆಲಸ ಮಾಡಲಿ. ಯಾವುದೋ ಒಂದು ಎಲ್ಲ ಚಾನಲ್ ಯಾವುದೋ ಒಬ್ಬ ಚಾನಲ್ ಅವರು ಏನೋ ಒಂದು ಬಾಯಿ ತಪ್ಪಿಂದ ಅಲ್ಲಿ ಅವ್ರು ಏನೋ ಹೇಳ್ಬೇಕಾಗಿದ್ದು ಬಾಯಿ ತಪ್ಪಿಂದ ಏನೋ ಹೇಳಿದ್ದಾರೆ, ಅದು ಉದ್ದೇಶಪೂರ್ವಕ ಹೇಳಿರ್ತಕ್ಕಂಥದ್ದಲ್ಲ. ನಾವ್ಯಾರೂ ನಮ್ಮ ಜಾತ್ಯತೀತ ಜನತಾದಳದ ಪಕ್ಷದವ್ರು ಯಾರೇ ಆಗಿರ್ಬೋದು, ನಾಗೇಶ್ ಅವರು ನಮ್ಮ ಮಾಜಿ ಸಚಿವರಾದಂಥ ನಾಗೇಶ್ ಅವ್ರನ್ನ ನಾವ್ಯಾರೂ ಹಗುರವಾಗಿ ಎಲ್ಲೂ ಮಾತಾಡಿಲ್ಲ, ಕೇವಲವಾಗೂ ಮಾತಾಡಿಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲವು ಕೆಲಸಗಳಲ್ಲಿ ನಾವೇ ಹೋಗಿ ಭಾಗಿಯಾಗಿ ಅವ್ರನ್ನ ಪ್ರಶಂಸೆ ಮಾಡಿದ್ದೀವಿ. ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಮ್ಮ ಶಾಸಕರಲ್ಲಿ ಯಾರೋ ಕೇಳಿದ್ದು ಒಂದು ವಿಷಯ ಮತ್ತೆ ಅವರು ಮತ್ತೆ ಹೇಳಿದ್ರು ಗುತ್ತಿಗೆದಾರರು ಅಂತ, ಅದನ್ನೇ ಅಲ್ಲಿ ತೋರಿಸಿಲ್ಲ. ಬರೀ ಏನು ಮೊದಲು ಹೇಳಿದ್ರು ಅದನ್ನ ಮಾತ್ರ ತೋರಿಸಿದ್ದಾರೆ. ನಮ್ಮ ನಾಗೇಶ್ ಸರ್ ಅವರು ನೆನೆ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಹೇಳಿದ್ರು, ಏನಂತ, ಇದು 600 ಕೋಟಿ ರೂಪಾಯಿನ ಟೆಂಡರ್ ಪ್ರಾಜೆಕ್ಟು ಅಂತ. ನಮ್ಮ ಶಾಸಕರು ಹೇಳಿದ್ದು ಅದೇ, ಇದ್ರ ಹಿಂದ್ಗಡೆ ಬಹಳ ದೊಡ್ಡ ಕುಳಗಳ ಕೈವಾಡ ಇದೆ ಅಂತೆ. ಯಾಕಂದ್ರೆ 600 ಕೋಟಿ ರೂಪಾಯಿ ಟೆಂಡರ್ ಅಂತಂದ್ರೆ ಯಾವುದೇ ವ್ಯಕ್ತಿ ಸಣ್ಣ ಪುಟ್ಟವ್ರು ಸಿಗೋದಿಲ್ಲ, ಅದು ದೊಡ್ಡ ಕುಳಗಳಿಗೆ ಅದು ಸಿಗ್ತಕ್ಕಂಥದ್ದು. ಅವ್ರೇನು ಹೇಳಿದ್ರೆ, ತಾಲೂಕಿನ ಒಂದು ಏನು ಹಣ ಬಂದಿದೆ ಜನಕ್ಕೆ ಉಪಯೋಗ ಆಗಿಲ್ಲ, ಇವತ್ತು ಆ ಹಣ ಇಲ್ಲಿ ವ್ಯಯ ಆಗಿ ಖರ್ಚು ಮಾಡಿ ನ್ಯಾಯಯುತವಾಗಿ ಆಗಿದ್ದರೆ ಇವತ್ತು ಏನು ಸೋಮೇಶ್ವರ ಜನ ಸಂಕಷ್ಟಪಟ್ಟರು, ಆ ಒಂದು ದುರ್ವಾಸನೆಯಿಂದ ಏನೇನು ಒಂದು 15 ದಿವಸ ಅವರು ಕಷ್ಟಪಟ್ಟರು, ಅದೆಲ್ಲ ತಪ್ತಾ ಇತ್ತು ಅನ್ನೋ ರೀತಿಯಲ್ಲಿ ಹೇಳಿ ಗುತ್ತಿಗೆದಾರರು ಇದನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಒಂದು ಬಾಯಿ ತಪ್ಪಿ ಎಲ್ಲೋ ಒಂದು ನಾಗೇಶ್ವರ ಬಗ್ಗೆ ಅವ್ರ ಅವಧಿ ಅನ್ನೋದ್ರಲ್ಲಿ ಹೋಗ್ಬಿಟ್ಟು ಅದು ಆಗಿರೋದು ಬಿಟ್ರೆ ಉದ್ದೇಶಪೂರ್ವಕ ಅದು ಹೇಳಿರ್ತಕ್ಕಂಥದ್ದೇನಲ್ಲ. ಆದ್ರೆ ಅದನ್ನ ಕೆಲವರು ಅವರ ಏನೋ ಒಂದು ನಿಮ್ಮ ಪತ್ರಿಕಾಗೋಷ್ಠಿ ಕರೆದಿದ್ರು, ಅವ್ರ ಗಮನಕ್ಕೆ ಬಂದು ಅದನ್ನ ಬೇಡ ಅಂದ್ರೂ ಏನು ಇಷ್ಟು ವರ್ಷದಲ್ಲಿ ಹೋಗದೆ ಇರ್ದಂಥವ್ನ ಕಾಂಗ್ರೆಸ್ ಕಚೇರಿ ಕರೆಸ್ಕೊಂಡು ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿಸಿ ಎಲ್ಲ ಮಾಡಿದ್ರೆ ಇದರಿಂದ ಏನು ಸಾಧನೆ ಆಗುತ್ತೋ ನಮ್ಗೆ ಗೊತ್ತಿಲ್ಲ. ನಮ್ಮ ಶಾಸಕರು ಮಾತಾಡಿರ್ತಕ್ಕಂಥದ್ದು ಜನರ ಒಂದು ಕಾಳಜಿ ಬಗ್ಗೆ ಮಾತಾಡಿದ್ದಾರೆ ಬಿಟ್ರೆ ನಾಗೇಶ್ ಅವ್ರ ಬಗ್ಗೆ ಆಗಲಿ ಅವ್ರ ಕಾರ್ಯವೈಖರಿ ಬಗ್ಗೆ ಮಾಡ್ಬೇಕಂತಿಲ್ಲ. ಯಾಕಂದ್ರೆ ದಿವಂಗತ ನಮ್ಮ ಹಲಂಗು ಸೀನಣ್ಣವ್ರಿಗೆ ಒಂದು ನೆಲೆಯನ್ನ ಕಲ್ಪಿಸಿಕೊಟ್ಟಂಥವ್ರು ನಾಗೇಶ್ ಅವರು. ಆ ಕಾರಣಕ್ಕೋಸ್ಕರ ಈ ಪಕ್ಷದವ್ರು ಯಾರು ಅವ್ರ ಬಗ್ಗೆ ಯಾವುದೇ ಕೇವಲವಾಗಲಿ ಹಗುರವಾಗಲಿ ಮಾತಾಡೋದಿಲ್ಲ. ಅವರು ಅವ್ರ ಅವಧಿನಲ್ಲೂ ಒಂದಷ್ಟು ಒಳ್ಳೆ ಕೆಲಸ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನಮ್ಮ ಆಲಂಗೂರು ಸಿನಣ್ಣವರ ಒಂದು ಅವಧಿನಲ್ಲಿ ಏನೇನು ಕೆಲಸ ಆಗಿದೆ, ಶಾಲೆಗಳಾಗ್ಬೋದು, ಹೈಸ್ಕೂಲ್ ಆಗ್ಬೋದು, ಜೂನಿಯರ್ ಕಾಲೇಜ್ ಆಗ್ಬೋದು, ಇವೆಲ್ಲವನ್ನು ಇವತ್ತು ನಾವು ಯಾಕೆ ಸ್ಮರಿಸ್ತೀವಿ ಅಂತಂದ್ರೆ ನಮ್ಮ ಸಿನಣ್ಣವ್ರಿಗಾಗಿರ್ಬೋದು 2 ಬಾರಿನೂ ಅವ್ರಿಗೆ ಒಂದು ಸರ್ಕಾರ ಸಿಕ್ಕಿತ್ತು. ನಮ್ಮ ನಾಗೇಶ್ ಅವ್ರಿಗೂ ಸರ್ಕಾರ ಸಿಕ್ಕಿದ್ರಿಂದ ಆಗಿದೆ. ನಮ್ಮ ಶಾಸಕರಿಗೆ ಸರ್ಕಾರ ಇಲ್ಲ ಅಂದ್ರೂ ಆ ಒಂದು ಛಲ ಏನಿದೆ, ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ ಇವತ್ತು ಅವರ ಒಂದು ಸೇವೆ ಮಾಡ್ಬೇಕಂತಕ್ಕಂಥ ಒಂದು ಮನೋಭಾವನೆ ಏನಿದೆ, ಅದಕ್ಕೆ ನಾವು ಮೆಚ್ಚುಗೆ ಕೊಡಿಸ್ಬೇಕಂತ ನಮ್ಮ ವಿರೋಧ ಪಕ್ಷಗಳೇ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಲ್ರೂ ತಮ್ಮ ಮೀಡಿಯಾವ್ರಿಗೂ ಅಷ್ಟೇ, ನಾನು ಯಾವುದೇ ಸಣ್ಣ ಪುಟ್ಟ ಬಂದಿದ್ದನ್ನ ಅದನ್ನೇ ತೋರಿಸಿ ನೀವೇನೋ ಬೇರೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಸಾಧನೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಜನಹಿತಕ್ಕಾಗಿ ನೀವು ಪತ್ರಿಕಾ ರಂಗದವರು ಕೆಲಸ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.